ನೂರಾರು ಜನ ಕೌರವ್ರನ್ನ ಎದುರಿಸಿದವ್ ನೀನು, ನಿನ್ನ ಸೈನ್ಯ ಉಳಿಸ್ಕೊಳಕ್ಕಾಗಲಿಲ್ಲ. ನಿನ್ನೆ ಭೀಮಾ ಮೂವಿ ರಿಲೀಸ್ ಆಗಿದೆ. ಸಾರಿ ಫಾರ್ ದ ಲೇಟ್ ರಿವ್ಯೂ. ನೆನ್ನೆ ಒಂದು ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಸಿನಿಮಾ ನೋಡೋದಕ್ಕೆ ಆಗಿರಲಿಲ್ಲ, ಸಿನಿಮಾ ನೋಡಿ ರಿವ್ಯೂ ಕೊಡೋದಕ್ಕೆ ಆಗಿರಲಿಲ್ಲ. ಇವತ್ತು ಬೆಳಿಗ್ಗೆನೇ ಎದ್ದು ಓಡೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡು ಭೀಮಾ ಸಿನಿಮಾನ ನೋಡ್ಕೊಂಡು ಬಂದೆ. ನಿಜವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್. ಮೂವಿ ನೋಡ್ಕೊಂಡು ಬಂದು ಫ್ರೆಶಪ್ ಆಗಿ ನೀಟಾಗಿ ತಲೆಗಿಲೆಲ್ಲ ಬಾಚ್ಕೊಂಡು ಒಳ್ಳೆ ಶರ್ಟ್ ಗಿಟ್ ಹಾಕ್ಕೊಂಡು ಕೂತ್ಕೊಂಡು ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ಭೀಮಾ ರಾ ಮೂವಿ. ನಾನು ಹೆಂಗಿದ್ದೀನಿ, ರಾ ಆಗಿ ಸಿನಿಮಾಗೆ ಹೆಂಗೋಗಿದ್ದೆ ಬೆಳಿಗ್ಗೆ ಎದ್ದು ಹಂಗೆ ಬಂದು ಕೂತ್ಕೊಂಡು ರಿವ್ಯೂ ಕೊಡ್ತಾ ಇದ್ದೀನಿ. ಭೀಮಾ ರಾ 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 ಕಂಪ್ಲೀಟ್ ರಾ ಕಂಟೆಂಟ್ ಇರುವಂತಹ ಒಂದು ಸಿನಿಮಾ. ಏನು ಫಸ್ಟ್ 6 ತಿಂಗಳು ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅಂತ ಸಿನಿಮಾ ಮಂದಿ ಎಲ್ಲ ಓ ಅಂತ ಬಾಯ್ ಬಡ್ಕೊಂತಿದ್ರು. ಆ ಎಲ್ಲ ಒಂದು ಗೊಂದಲವನ್ನು ಈ ಭೀಮಾ ನಿವಾರಣೆ ಮಾಡಿದ್ದಾನೆ ಅಂತಲೇ ಹೇಳಬೇಕು. ಯಾಕಂತಂದರೆ ಭೀಮಾ ನೋಡೋದಕ್ಕೆ ಥಿಯೇಟ್ರಿಗೆ ಜನ ನುಗ್ತಾ ಇದ್ದಾರೆ ಅಂತಂದರೆ ತಪ್ಪಾಗಲ್ಲ. ನಾವು ಸಿನಿಮಾ ನೋಡ್ತೀವಿ, ಸಿನಿಮಾ ನೋಡಿ ಒಂದಷ್ಟು ರಿವ್ಯೂ ಕೊಡ್ತೀವಿ. ನಾವು ಕೊಡೋ ರಿವ್ಯೂನ ನೀವು ನೋಡ್ತಾನೆ ಇರ್ತೀರಾ. ಆದರೆ ಇವತ್ತು ನಾನು ಸ್ವಲ್ಪ ಸ್ಪೆಷಲ್ ಆಗಿ ಜನರು ಕೊಟ್ಟಿರುವ ರಿವ್ಯೂಗಳ ಜೊತೆಗೆ ಭೀಮಾದ ಟಿಕೆಟ್ ಸೆಲ್ಲಿಂಗ್ ಯಾವ ರೀತಿ ಗಂಟೆಯಿಂದ ಗಂಟೆಗೆ ರೈಸ್ ಆಗ್ತಾ ಇದೆ ಅನ್ನೋ ಎಕ್ಸಾಂಪಲ್ ಜೊತೆಗೆ ಭೀಮಾದ ರಿವ್ಯೂವನ್ನು ಕೊಡ್ತೀನಿ ಈ ವಿಡಿಯೋದಲ್ಲಿ ನಿಮಗೆ. ಈ ಫೋಟೋ ನೋಡಿ. ನಾನು ಬೆಳಗ್ಗೆ ಎದ್ದಾಗ ಆಲ್ಮೋಸ್ಟ್ ಒಂದು 8:30 ಸಮಯ, 8:30 ಟೈಮ್ನಲ್ಲಿ ಭೀಮಾದ ಟಿಕೆಟ್ ಸೆಲ್ಲಿಂಗ್ ಬುಕ್ ಮೈ ಶೋನಲ್ಲಿ ಬುಕ್ ಆಗ್ತಾ ಇರುವಂತಹ ಟಿಕೆಟ್ಗಳ ಆಧಾರದ ಮೇಲೆ ಲಾಸ್ಟ್ 24 ಅವರ್ಸ್ಗೆ 63,200 ಟಿಕೆಟ್ಗಳು ಬುಕ್ ಮೈ ಶೋನಲ್ಲಿ ಸೇಲ್ ಆಗಿತ್ತು. ಅದಾದ ನಂತರ ಬುಕ್ ಮೈ ಶೋದವರು ಅಪ್ಡೇಟ್ ಮಾಡ್ತಾರೆ. ಒಂದು 9 ಗಂಟೆಗೆ ಒಂದು ಅಪ್ಡೇಟ್ ಬರುತ್ತೆ. ಆ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ, ಪ್ರತಿ ಗಂಟೆಗೆ ಭೀಮಾದ 1,250 ಟಿಕೆಟ್ಗಳು ಸೋಲ್ಡ್ ಔಟ್ ಆಗ್ತಾ ಇದೆ. ಇದು ನಾನು ಕೊಡ್ತಾ ಇರೋದು ಇಡೀ ಕರ್ನಾಟಕದ ಲೆಕ್ಕ ಅಲ್ಲ, ಬರೀ ಬೆಂಗಳೂರು ಲೆಕ್ಕ ಮಾತ್ರ. ಪ್ರತಿ ಗಂಟೆಗೆ 1,250 ಟಿಕೆಟ್ಗಳು ಸೋಲ್ಡ್ ಔಟ್ ಆಗ್ತಾ ಇದೆ ಅಂತ ಸೆಕೆಂಡ್ ಅಪ್ಡೇಟ್ ಬಂತು. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡಾದ್ಮೇಲೆ ನನಗೆ ಸಿಕ್ಕಂತಹ ಅಪ್ಡೇಟ್ ಏನಪ್ಪ ಅಂತಂದ್ರೆ, 1,200 ರೇಂಜಲ್ಲಿ ಇದ್ದಿದ್ದು ಟಿಕೆಟು 1,570, ಪ್ರತಿ ಅವರಿಗೆ 1,570 ಟಿಕೆಟ್ಗಳು ಸೇಲ್ ಆಯಿತು. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡಿದೆ. ಈಗ ನೋಡಿದ್ರೆ ಪ್ರತಿ ಗಂಟೆಗೆ ಭೀಮಾದ ಟಿಕೆಟ್ 3,660 ಟಿಕೆಟ್ಗಳು ಬೆಂಗಳೂರಿನಲ್ಲೇ ಸೇಲ್ ಆಗ್ತಾ ಇದೆ. ಅದು ಬುಕ್ ಮೈ ಶೋನಲ್ಲಿ. ಇದು ಕೌಂಟ್ರಲ್ಲಿ ನಿಂತ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡಿರೋರು ಕೌಂಟಲ್ಲ, ಇದು ಬುಕ್ ಮೈ ಶೋನಲ್ಲಿ ಬುಕ್ ಆಗ್ತಿರೋ ಕೌಂಟು. ನಾನು ಬುಕ್ ಮೈ ಶೋನಲ್ಲಿ ಬುಕ್ ಮಾಡ್ಕೊಂಡು ಹೋಗಿಲ್ಲ, ನಾನು ಡೈರೆಕ್ಟಾಗಿ ಹೋಗಿ ಕೌಂಟರ್ನಲ್ಲೇ ಟಿಕೆಟ್ ತಗೊಂಡು ಸಿನಿಮಾ ನೋಡ್ಕೊಂಡು ಬಂದೆ. ಈ ರೀತಿ ಗಂಟೆಯಿಂದ ಗಂಟೆಗೆ ಭೀಮಾದ ಟಿಕೆಟ್ಗಳು ರೈಸ್ ಆಗೋದು 1,200ರಿಂದ ಸ್ಟಾರ್ಟ್ ಆಗಿ ಈಗ 3,600ಕ್ಕೆ ಬಂದು ನಿಂತಿದೆ. ನೋ ಡೌಟ್ ಇದು ಇನ್ನು ಇವತ್ತಿನ ಈ ದಿನದ ಅಂತ್ಯದ ಒಳಗೆ ಇನ್ನೊಂದಷ್ಟು ಹೆಚ್ಚಾಗೋದ್ರಲ್ಲಿ ಡೌಟೇ ಇಲ್ಲ. ಮೊದಲು ನಾನು ದುನಿಯಾ ವಿಜಯ್ ಅವರ ನಿರ್ದೇಶನದ ಬಗ್ಗೆ ಮಾತಾಡ್ತೀನಿ. ಅವರ ನಿರ್ದೇಶನಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು. ಬೆಂಗಳೂರಿನಲ್ಲಿ ನಡೀತಾ ಇರುವ ಒಂದಷ್ಟು ಡಾರ್ಕ್ ವರ್ಡ್ಗಳ ಬಗ್ಗೆ ಭೀಮಾ ಚಿತ್ರದಲ್ಲಿ ಒಂದಷ್ಟು ಗಮನವನ್ನು ಸೆಳೆಯುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಸಿನಿಮಾಗೆ ಎ ಸರ್ಟಿಫಿಕೇಟ್ ಸಿಕ್ಕಿದ ತಕ್ಷಣ ಎಲ್ಲರೂ ಕೂಡ 18 ವರ್ಷ ಮೇಲ್ಪಟ್ಟವರು ಸಿನಿಮಾ ನೋಡಬೇಕು, 18 ವರ್ಷ ಕೆಳಗಿನವರು ಸಿನಿಮಾ ನೋಡಬಾರದು. ಅದ್ರ ಜೊತೆಗೆ ಎ ಸರ್ಟಿಫಿಕೇಟ್ ಸಿಕ್ಕಿದೆ ಅಂದ ತಕ್ಷಣ ಒಂದಷ್ಟು ಫ್ಯಾಮಿಲಿ ಆಡಿಯನ್ಸ್ಗಳು ಆ ಸಿನಿಮಾಗೆ ಎ ಸರ್ಟಿಫಿಕೇಟ್ ಸಿಕ್ಕಿದೆಯಪ್ಪ, ನಾವು ನೋಡೋದು ಬೇಡ ಅಂತ ನಿರ್ಧಾರ ಮಾಡೋದುಂಟು. ಹಂಗಂತ ಯಾರಾದರೂ ನಿರ್ಧಾರ ಮಾಡಿದ್ರೆ, ಎ ಸರ್ಟಿಫಿಕೇಟ್ನ ನೋಡಿಕೊಂಡು ಈ ಸಿನಿಮಾಗೆ ನಾನು ಹೋಗಲ್ಲ ಅಂತ ಏನಾದ್ರು ನಿರ್ಧಾರ ಮಾಡಿದ್ರೆ ಒಂದು ಒಳ್ಳೆ ಸಿನಿಮಾ ಅಂತೂ ಮಿಸ್ ಮಾಡ್ಕೋತೀರಾ. ಅದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ನಿಮ್ಗೆ ಗೊತ್ತಿಲ್ಲದಲ್ಲೇ ನಿಮ್ಮನೆ ಮಕ್ಕಳು ಈ ಥರ ಅಡ್ಡದಾರಿ ಹಿಡಿದಿರೋ ಚಾನ್ಸಸ್ ಕೂಡ ಇರುತ್ತೆ. ಆ ಅಡ್ಡದಾರಿ ಹಿಡಿರೋ ಚಾನ್ಸಸ್ ಗೊತ್ತಾಗಬೇಕು. ನಿಮ್ಮ ಮಕ್ಕಳು ಯಾವ ರೀತಿ ಬೆಂಗಳೂರಿನಂತಹ ಕಲರ್ಫುಲ್ ದುನಿಯಾದಲ್ಲಿ ಬದುಕ್ತಾ ಇದ್ದಾರೆ, ಯಾವ ರೀತಿ ಅಡ್ಡದಾರಿ ಹಿಡಿತಾ ಇದ್ದಾರೆ, ಅಥವಾ ಅವ್ರು ಪರ್ಫೆಕ್ಟ್ ಆಗಿರೋ ದಾರಿಲಿ ಹೋಗ್ತಾ ಇದ್ದಾರಾ ಅಂತ ಗೊತ್ತಾಗಬೇಕು ಅಂದರೆ ಇಲ್ಲಿ ಈ ಭೀಮಾ ಸಿನಿಮಾದಲ್ಲಿ ತೋರಿಸಿರುವಂತಹ ಒಂದಷ್ಟು ಚಿಕ್ಕ ಅಂಶಗಳನ್ನು ನೀವು ಕಣ್ತುಂಬ್ಕೋಬೇಕಾಗತ್ತೆ, ನೀವು ಅರ್ಥಕೋಬೇಕಾಗತ್ತೆ, ನೀವು ತಿಳ್ಕೋಬೇಕಾಗತ್ತೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯದ ದೃಷ್ಟಿಯಿಂದ. ಆ ಉದ್ದೇಶಕ್ಕಾದರೂ ಎ ಸರ್ಟಿಫಿಕೇಟ್ ಅನ್ನೋದನ್ನ ನೋಡಿದ್ರೇ ಈ ಸಿನಿಮಾನ ಪ್ರತಿಯೊಬ್ಬ ಪೇರೆಂಟ್ಸ್ ಎಕ್ಸ್ಪೆಷಲಿ ನೋಡಲೇಬೇಕು. ಈ ಸಿನಿಮಾನ ಇವತ್ತಿನ ಮಕ್ಕಳು ಬೆಂಕಿ ಪಟ್ಟಣದಲ್ಲಿರೋ ಕಡ್ಡಿ ತರ ಒಂದ್ ಅಂಟ್ಕೊಂಡು ಹೊಡೆದ್ರೆ ಇಡೀ ಪಟ್ಟಣನೇ ಬಗ್ಗಂತ. ಅದ್ರ ಜೊತೆಗೆ ಈಗಿನ
ಈಗಿನ ಯೂತ್ಸ್ ಈ ಸಿನಿಮಾನ ಯಾಕೆ ನೋಡಬೇಕು ಅಂತ ಹೇಳ್ತೀನಿ ಅಂತಂದರೆ, ಕೆಲವೊಂದು ದಾರಿಲಿ ಹೋಗ್ಬೇಕಾದ್ರೆ ನಾವು ಹೋಗ್ತಾ ಇರುವ ದಾರಿ ಸರಿ ಇದೆಯಾ ತಪ್ಪಿದೆಯಾ ಅಂತ ನಮಗೆ ಗೊತ್ತಿರಲ್ಲ. ಸಿಕ್ಕಾಬಟ್ಟೆ ಕನ್ಫ್ಯೂಷನಲ್ಲಿ ಇರ್ತೀವಿ. ಅಂತಹ ಕನ್ಫ್ಯೂಷನ್ನಲ್ಲಿ ಇರುವಂತಹ ಒಂದಷ್ಟು ಜನ ಯೂತ್ಸು ಸರಿಯಾದ ದಾರಿಯಲ್ಲಿ ಹೋಗಬೇಕು ಅನ್ನುವ ಉದ್ದೇಶ ಏನಾದರೂ ನಿಮಗಿದ್ರೆ ನೀವು ಕೂಡ ಈ ಸಿನಿಮಾನ ನೋಡಲೇಬೇಕು. ಪ್ರತಿಯೊಬ್ಬ ಯೂತ್ಸ್ ಕೂಡ ಈ ಸಿನಿಮಾನ ನೋಡಲೇಬೇಕು. ಅಷ್ಟು ಅದ್ಭುತವಾಗಿ ಬೆಂಗಳೂರಿನಂತಹ ದೊಡ್ಡ ನಗರಗಳಲ್ಲಿ ಯುವಕರು ಯಾವ ರೀತಿ ಹಾದಿ ತಪ್ತಾ ಇದ್ದಾರೆ, ಆ ರೀತಿ ಹಾದಿ ತಪ್ಪಿದ್ರೆ ಮುಂದೆ ಆಗುವಂತಹ ದೊಡ್ಡ ದೊಡ್ಡ ದುಷ್ಪರಿಣಾಮಗಳು ಏನು ಅನ್ನೋದನ್ನ ಈ ಸಿನಿಮಾದಲ್ಲಿ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ನಿರ್ದೇಶಕ ದುನಿಯಾ ವಿಜಯ್. ಒಂದು ಸಲ ಹುಡುಗರು ಮಾಲ್ ಓಡಿದ್ರೆ ನೆಕ್ಸ್ಟ್ ಇಯರ್ ಬರ್ಡೇ ವರ್ಗು ಕಿಡಿಬಾರ್ದು. ಏನು ಹಂಗಾದ್ರೆ ಸಿನಿಮಾ ಪೂರ್ತಿ ಬರೀ ಮೆಸೇಜ್ ಬಿಟ್ರೆ ಬೇರೆ ಏನು ಇಲ್ವಾ? ನಾವು ಹೆಂಗ್ ಬದುಕಬೇಕು, ಹೆಂಗಿರಬೇಕು, ಬೆಂಗಳೂರಲ್ಲಿ ಏನು ನಡೀತಾ ಇದೆ, ಡಾರ್ಕ್ ವರ್ಲ್ಡ್ ಏನು ನಡೀತಾ ಇದೆ ಅಂತ ತೋರಿಸೋದೇನೆ ಸಿನಿಮಾನ? ನೋ, ಈ ಸಿನಿಮಾದಲ್ಲಿ ಕಂಪ್ಲೀಟ್ ಆಗಿ ಏನು ಆರಂಭದಿಂದ ಎಂಡಿಂಗ್ವರೆಗೂ ನಿಮಗೆ ಎಂಟರ್ಟೈನ್ಮೆಂಟ್ ಅನ್ನೋದು ಪ್ರತಿ ಫ್ರೇಮಲ್ಲೂ ಸಿಗುತ್ತೆ. ಬೆಂಗಳೂರಿನಲ್ಲಿ ನಾವು ಬದುಕ್ತಾ ಇರುವಂತಹ ಒಂದು ಸರ್ಕಲ್ ಇದೆಯಲ್ಲ, ಆ ಸರ್ಕಲ್ನಲ್ಲಿ ಪ್ರತಿನಿತ್ಯ ಬಳಸುವಂತಹ ಭಾಷೆ, ಪ್ರತಿನಿತ್ಯ ನಡೆದುಕೊಳ್ಳುವಂತಹ ರೀತಿ, ಬೆಂಗಳೂರಿನಲ್ಲಿ ವೀಲಿಂಗ್ ಮಾಡ್ತಾ ಇರುವಂತಹ ಹುಡುಗರನ್ನ ನೋಡಿರ್ತೀರಾ, ಬೆಂಗಳೂರಿನಲ್ಲಿ ಬೀಪ್ ಲ್ಯಾಂಗ್ವೇಜ್ಗಳಲ್ಲಿ ಮಾತನಾಡುವಂತಹ ಹುಡುಗರನ್ನ ನೋಡಿರ್ತೀರಾ, ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೇ ಇರುವಂತಹ ಹುಡುಗರನ್ನ ನೀವು ಕಣ್ಣಾರೆ ನೋಡಿರ್ತೀರಾ. ಆದರೆ ಈ ತರಹ ಇದ್ದಾರೆ ನಮ್ಮ ಸುತ್ತಮುತ್ತ ಅಂತ ನಾವು ಒಂದಷ್ಟು ಜನಕ್ಕೆ ಹೋಗಿ ಹೇಳಿದಾಗ ಅದನ್ನು ಯಾರೂ ಕೂಡ ನಂಬೋದಕ್ಕೆ ತಯಾರಿರಲ್ಲ. ಅಂಥವ್ರಿಗೆ ಕರ್ಕೊಂಡೋಗಿ ಈ ಸಿನಿಮಾ ತೋರಿಸ್ಬೇಕು. ಯಾಕಂತಂದರೆ ಫ್ರೇಮ್ ಟು ಫ್ರೇಮ್ ಎಂಟರ್ಟೈನ್ಮೆಂಟ್ ಅನ್ನೋದನ್ನು ಕೂಡ ದುನಿಯಾ ವಿಜಯ್ ಅವರು ತಲೆಯಲ್ಲಿ ಇಟ್ಕೊಂಡು ಈ ಸಿನಿಮಾದ ಕಥೆಯನ್ನು ಹೆಣೆದಿದ್ದಾರೆ, ಈ ಸಿನಿಮಾದ ನಿರ್ದೇಶನವನ್ನು ಮಾಡಿದ್ದಾರೆ ಅನ್ನೋದು ಭೀಮಾ ಚಿತ್ರದಲ್ಲಿ ಗೊತ್ತಾಗುತ್ತೆ. ಸ್ಟಾರ್ಟಿಂಗಿಂದ ಕೊನೆವರೆಗೂ ಕೂಡ ಪ್ರತಿ ಫ್ರೇಮ್ನಲ್ಲೂ ನಿಮ್ಮನ್ನು ನಗಿಸುವಂತಹ ಪ್ರಯತ್ನವನ್ನು ದುನಿಯಾ ವಿಜಯ್ ಅವರು ಈ ಚಿತ್ರದಲ್ಲಿ ಮಾಡಿದ್ದಾರೆ. ಮೆಸೇಜ್ ಜೊತೆಗೆ ಎಂಟರ್ಟೈನ್ಮೆಂಟಿಗಂತೂ ಯಾವುದೇ ರೀತಿ ಕೊರತೆ ಈ ಸಿನಿಮಾದಲ್ಲಿ ಇಲ್ಲ. ಯಾಕೋ ಏರಿಯಾ ಹೊರಡ ಬರಕ್ ಮೀಟ್ರಿಲ್ವಾ? ಕಿಲೋಮೀಟರ್ಗಳ ಗಟ್ಟಲೆ ಐತೆ ಹೇಳಲು ಜುಟ್ಟು. ಇನ್ನು ಸ್ಟಾರ್ ಕಾಸ್ಟ್ ವಿಚಾರಕ್ಕೆ ಬಂದರೆ, ದುನಿಯಾ ವಿಜಯ್ ಅವರ ಸಲಗಾ ಸಿನಿಮಾದವರೆಗೂ ಒಂದು ಜರ್ನಿ, ಸಲಗಾ ಸಿನಿಮಾ ಆದಮೇಲೆ ಮತ್ತೊಂದು ಜರ್ನಿ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಯಾಕಪ್ಪ ಅಂತಂದರೆ ದುನಿಯಾ ವಿಜಯ್ ಅವರ ಸಿನಿಮಾಗಳಲ್ಲಿ, ಹಳೆಯ ಸಿನಿಮಾಗಳಲ್ಲಿ ಸಾಕಷ್ಟು ಜನ ಕಲಾವಿದರು ನೋಡಿದವರೇ ಮತ್ತೆ ರಿಪೀಟ್ ಆಗ್ತಾನೆ ಇದ್ರು. ಸಾಕಷ್ಟು ಏಳು ಬೀಳುಗಳನ್ನು ಸಹ ದುನಿಯಾ ವಿಜಯ್ ಅವರು ತಮ್ಮ ಸಿನಿ ಕರಿಯರ್ನಲ್ಲಿ ಕಂಡರು. ಅದೆಲ್ಲ ಆದ ನಂತರ ಜನ ಅವರನ್ನು ಯಾಕೆ ಇಷ್ಟಪಡ್ತಾ ಇದ್ದಾರೆ, ಅವರಲ್ಲಿರುವ ಯಾವ ಕಂಟೆಂಟ್, ಅವರಲ್ಲಿರುವ ಯಾವ ಮ್ಯಾನರಿಸಮ್ ಜನಕ್ಕೆ ಇಷ್ಟ ಅನ್ನೋದನ್ನು ಅವರು ಮತ್ತೆ ಅರಿತುಕೊಂಡು ಸಲಗಾ ಸಿನಿಮಾದಿಂದ ಮತ್ತೊಂದಷ್ಟು ಹೊಸ ಜಾನರ್ ಕಡೆಗೆ ತಮ್ಮನ್ನು ತಾವು ಹೋಗಿಸ್ಕೊಂಡ್ರು. ಸಲಗಾ ಸಿನಿಮಾದಲ್ಲಿ ನೀವು ಸಾಕಷ್ಟು ಆಯಾಮಗಳಲ್ಲಿ ಆ ಸಿನಿಮಾಗಳನ್ನು ನೋಡಿದಾಗ ಎಲ್ಲ ಹೊಸ ಮುಖಗಳು ಏನು ಕಾಣಿಸಿತ್ತು, ಈ ಸಿನಿಮಾದಲ್ಲೂ ಕೂಡ ಹಳೆಯ ಮುಖಗಳ ಜೊತೆಗೆ ಹೊಸ ಮುಖಗಳು ಸಿಕ್ಕಾಪಟ್ಟೆ ಪರಿಚಯ ಆಗಿದೆ. ಆ ಎಲ್ಲ ಹೊಸ ಮುಖಗಳು ಆ್ಯಕ್ಟಿಂಗ್ ಗೊತ್ತಿಲ್ಲ ಅಂದರೂ ಸಹ, ಆ್ಯಕ್ಟಿಂಗ್ ಬರದೇ ಇದ್ರೂ ಸಹ ಅವರ ಕೈಯಲ್ಲಿ ಆ್ಯಕ್ಟಿಂಗ್ ತೆಗೆಸುವ ನಿಟ್ಟಿನಲ್ಲಿ ದುನಿಯಾ ವಿಜಯ್ ಅವರ ನಿರ್ದೇಶನ ಅದ್ಭುತವಾಗಿ ಮೂಡಿ ಬಂದಿದೆ. ಆ ಎಲ್ಲ ಹೊಸ ಕಲಾವಿದರು, ಹೊಸ ಪ್ರತಿಭೆಗಳು ಸಿನಿಮಾನ ನೋಡೋದಕ್ಕೆ ಹೋದವರಿಗೆ ಮನರಂಜನೆ ಕೊಡೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಅಷ್ಟು ಅದ್ಭುತವಾಗಿ ಈ ಎಲ್ಲ ಹೊಸ ಕಲಾವಿದರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ ಹೊಸ ಕಲಾವಿದರ ಕೈಲಿ ಆ್ಯಕ್ಟಿಂಗ್ ತೆಗೆಸುವ ನಿಟ್ಟಿನಲ್ಲಿ ದುನಿಯಾ ವಿಜಯ್ ಅವರ ಕೆಲಸ ತುಂಬ ಹರಿತವಾಗಿ ಈ ಸಿನಿಮಾದಲ್ಲಿ ಕಾಣೋಕ್ಕೆ ಸಿಗತ್ತೆ. ಇಲ್ಲಿವರೆಗೂ ದುನಿಯಾ ವಿಜಯ್ ಅವರ ಡೈರೆಕ್ಷನ್ ಬಗ್ಗೆ ಮಾತಾಡ್ಕೊಂಡ್ಬಂದೆ. ಈಗ ದುನಿಯಾ ವಿಜಯ್ ಅವರ ಆ್ಯಕ್ಟಿಂಗ್ ಬಗ್ಗೆ ನಾನು ಮಾತಾಡಲೇಬೇಕು. ಸಾಕಷ್ಟು ದುನಿಯಾ ವಿಜಯ್ ಅವರ ಸಿನಿಮಾಗಳನ್ನು ನಾವು ನೋಡಿ ಥಿಯೇಟರ್ನಲ್ಲಿ ಹುಚ್ಚೆದ್ದು ಕುಣಿದು ಸೀಟಿ ಹಾಕಿ ಕೇಕೆ ಹಾಕಿ ಎಲ್ಲವನ್ನೂ ಕೂಡ ಮಾಡಿದ್ವಿ. ಅದಾದ ನಂತರ ಒಂದಷ್ಟು ಎಕ್ಸ್ಪೆರಿಮೆಂಟ್ಗಳಿಗೆ ಅವರು ಇಳಿತಾರೆ. ಆ ಎಕ್ಸ್ಪೆರಿಮೆಂಟ್ಗಳು ಸ್ವತಃ ನಮಗೂ ಕೂಡ ಇಷ್ಟ ಆಗಿರಲಿಲ್ಲ. ದುನಿಯಾದಲ್ಲಿರುವ ಅವರ ಕ್ಯಾರೆಕ್ಟರ್ ಅದ್ಭುತವಾಗಿತ್ತು, ಜಂಗ್ಲಿಯಲ್ಲಿ ಅವರ ಕ್ಯಾರೆಕ್ಟರ್ ಅದ್ಭುತವಾಗಿತ್ತು, ಯುಗ ಆಲ್ಮೋಸ್ಟ್ ಸೂಪರ್ ಆಗಿತ್ತು. ಅದಾದ ನಂತರ ಸಲಗಾದಲ್ಲಿ ಅವರ ಕ್ಯಾರೆಕ್ಟರ್ ಅದ್ಭುತವಾಗಿ ಏನಿತ್ತೋ ಅದೇ ತರಹ ಭೀಮಾದಲ್ಲೂ ಕೂಡ ಅವರ ನಟನೆ ಅದ್ಭುತವಾಗಿ ಮೂಡಿಬಂದಿದೆ. ಜಂಗ್ಲಿ ಸಿನಿಮಾದಲ್ಲಿ, ದುನಿಯಾ ಸಿನಿಮಾದಲ್ಲಿ ಏನು ಅವರನ್ನು ನೋಡಿ ನಾವು ಸ್ಕ್ರೀನ್ ಮೇಲೆ ನೋಡಿ ಎಂಜಾಯ್ ಮಾಡ್ತಾ ಇದ್ವಲ್ಲ, ಆ ಎಂಜಾಯ್ಮೆಂಟ್, ಆ ಎರಾನ ಮತ್ತೆ ಭೀಮಾದಲ್ಲಿ ದುನಿಯಾ ವಿಜಯ್ ಅವರು ವಾಪಸ್ ಕರೆದುಕೊಂಡು ಬಂದಿದ್ದಾರೆ ಅಂತ ಹೇಳಬೇಕು. ನೋ ಡೌಟ್ ಈ ಸಿನಿಮಾ ನೋಡಿ ಆದ ನಂತರ ಅವರ ಮೇಲಿರುವ ಒಂದಷ್ಟು ರೆಸ್ಪೆಕ್ಟ್, ಅವರಿಗೆ ಇರುವಂತಹ ಒಂದು ಅಭಿಮಾನಿಗಳ ಸಂಖ್ಯೆ ಮತ್ತೊಂದಷ್ಟು ಹೆಚ್ಚಾಗೋದ್ರಲ್ಲಿ ನೋ ಡೌಟ್. ಯಾಕಂತಂದರೆ ಅಷ್ಟು ಅದ್ಭುತವಾಗಿ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನಟ ದುನಿಯಾ ವಿಜಯ್ ಅವರು. ಇನ್ನು ದುನಿಯಾ ವಿಜಯ್ ಅವರು ಇದ್ದಾರೆ ಅಂತ ಹೇಳಿದ್ಮೇಲೆ ಸಿನಿಮಾದಲ್ಲಿ ಡೈಲಾಗ್ಸಿಗೆ ಬರ ಇರಲ್ಲ,
ಫೈಟ್ಸಿಗೆ ಬರ ಇರಲ್ಲ, ಎಲ್ಲೂ ಕೂಡ ಇಡೀ ಸಿನಿಮಾದಲ್ಲಿ ಬಿಲ್ಡಪ್ ಡೈಲಾಗ್ಗಳಂತ ನಾವು ಏನು ಪ್ರತಿ ಸಿನಿಮಾ ರಿವ್ಯೂ ಕೊಡ್ಬೇಕಾದ್ರೆ ಹೇಳ್ತೀವಿ ಇಷ್ಟೊಂದೆಲ್ಲ ಅವಶ್ಯಕತೆ ಇರಲಿಲ್ಲ ಅಂತ, ಆ ತರಹದ ಬಿಲ್ಡಪ್ ಡೈಲಾಗ್ಗಳು ಈ ಸಿನಿಮಾದಲ್ಲಿ ನಿಮಗೆ ನೋಡೋದಕ್ಕೆ ಒಂದೇ ಒಂದು ಇದು ಕೂಡ ಸಿಗೋದಿಲ್ಲ, ಡೈಲಾಗ್ ಕೂಡ ಸಿಗೋದಿಲ್ಲ. ಎಲ್ಲ ಕೂಡ ಸನ್ನಿವೇಶದ ಒಳಗೆ ಅಡಕವಾಗಿ ಸನ್ನಿವೇಶಕ್ಕೆ ತಕ್ಕಂತೆ ಒಬ್ಬ ನಾಯಕ ಹೇಗೆ ಬಿಹೇವ್ ಮಾಡಬೇಕು ಅದೇ ತರಹ ತಮ್ಮ ಕ್ಯಾರೆಕ್ಟರನ್ನು ತಾವೇ ಹೆಣೆದುಕೊಂಡಿದ್ದಾರೆ ದುನಿಯಾ ವಿಜಯ್. ಆ ಕ್ಯಾರೆಕ್ಟರು ಭೀಮಾ ಎನ್ನುವ ಕ್ಯಾರೆಕ್ಟರು ಪ್ರತಿಯೊಬ್ಬನಿಗೂ, ಸಿನಿಮಾ ನೋಡುವ ಪ್ರತಿಯೊಬ್ಬನಿಗೂ ಇಷ್ಟ ಆಗುತ್ತೆ. ಅದರ ಜೊತೆಗೆ ಅವರು ಹೆಸರುವಾಸಿ ಆಗಿರೋದು ಅವರ ಫೇಮಸ್ ಆಕ್ಷನ್ಗಳಿಂದ. ಈ ಸಿನಿಮಾದಲ್ಲಿ ಆಕ್ಷನ್ಗಂತೂ ಬರಾನೇ ಇಲ್ಲ, ಅಷ್ಟು ಅದ್ಭುತವಾಗಿ ಆಕ್ಷನ್ ಸೀಕ್ವೆನ್ಸ್ಗಳು ಸಹ ಮೂಡಿ ಬಂದಿದೆ. ಒಬ್ಬ ಹೀರೋ ಆದವನು ಬರೀ ಹೊಡಿತಾನೆ ಇರಬೇಕು, ಸಿಕ್ಕ ವಿಲನ್ಗಳಿಗೆಲ್ಲ ಬಾರಿಸ್ತಾನೆ ಇರಬೇಕು, ಈ ತರಹದ ಒಂದು ಭ್ರಮೆಯಿಂದ ಹೊರಗಡೆ ಬಂದು ಹೀರೋ ಆದವನು ಒಡಿಸ್ಕೊಳ್ಳಬೇಕು, ವಿಲನ್ ಹೊಡೆದ್ರೆ ಹೀರೋ ಹಾರೋಗಬೇಕು, ನಾನೇನಾದ್ರು ವಿಲನ್ ಕೈಲಿ ಹೊಡೆಸ್ಕೊಂಡ್ರೆ ನನ್ನ ಅಭಿಮಾನಿಗಳು ಏನು ಅಂದ್ಕೊಳ್ತಾರೋ ಈ ತರಹದ ಯಾವುದೇ ಡೌಟನ್ನು ತಲೆಯಲ್ಲಿ ಇಟ್ಕೊಳ್ಳದೆ ಆ ವಿಲನ್ ಕ್ಯಾರೆಕ್ಟರ್ ಮಾಡಿರುವಂತಹ ಡ್ರ್ಯಾಗನ್ ಮಂಜು ಏನಿದ್ರೆ ಆತ ಕೂಡ ಹೊಸಬ, ಆತನ ಕ್ಯಾರೆಕ್ಟರ್ ಕೂಡ ಅದ್ಭುತವಾಗಿ ಬಿಲ್ಡ್ ಆಗಿದೆ. ಆತ ಕೂಡ ಸ್ಕ್ರೀನ್ ಮೇಲೆ ತುಂಬ ಅದ್ಭುತವಾಗಿ ಕಾಣಿಸ್ತಾರೆ. ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಹೊಸ ವಿಲನ್ ಸಿಕ್ಕ ಅಂದರೂ ಕೂಡ ತಪ್ಪಾಗಲ್ಲ. ಆತನ ಕೈಲಿ ಹೊಡಿಸಿಕೊಳ್ಳುವ, ಹೊಸ ಕಲಾವಿದನ ಕೈಲಿ ಹೊಡಿಸಿಕೊಳ್ಳೋದಕ್ಕೆ ದುನಿಯಾ ವಿಜಯ್ ಅವರು ಹಿಂದೆ ಮುಂದೆ ನೋಡಿಲ್ಲ. ಅದಕ್ಕೆ ಈ ಸಿನಿಮಾ ರಿಯಲಿಸ್ಟಿಕ್ ಆಗಿ ಮೂಡಿ ಬಂದಿದೆ. ನೋಡುವಂತಹ ಆಡಿಯನ್ಸ್ಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಇನ್ನು ಪೊಲೀಸ್ ಕ್ಯಾರೆಕ್ಟರ್ನ ಮಾಡಿರುವಂತಹ ಪ್ರಿಯಾ ಅವರ ಪಾತ್ರ ನನಗೆ ಬಹಳ ಅಂದರೆ ಬಹಳ ಇಷ್ಟ ಆಯಿತು. ನಿಜವಾಗ್ಲೂ ಒಬ್ಬ ಖಡಕ್ ಪೊಲೀಸ್ ಅಧಿಕಾರಿ ಹೇಗಿರಬೇಕು, ಈ ತರಹದ ಕೆಲಸಗಳಲ್ಲಿ ತೊಡಗಿಕೊಂಡಿರುವವ್ರನ್ನ ಯಾವ ರೀತಿ ಪೊಲೀಸ್ನವರು ಟ್ರೀಟ್ ಮಾಡಬೇಕು, ಯಾವ ರೀತಿ ಪೊಲೀಸ್ನವರು ಟ್ರೀಟ್ ಮಾಡ್ತಾರೆ, ನಾವೇ ಇದೇ ರೀತಿ ತಪ್ಪುಗಳನ್ನು ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋದರೆ ನಮಗೆ ಅಲ್ಲಿ ಯಾವ ತರಹದ ಟ್ರೀಟ್ಮೆಂಟ್ಗಳು ಸಿಗಬಹುದು ಎನ್ನುವ ನಿಟ್ಟಿನಲ್ಲಿ ಈ ತರಹದ ಕೆಲಸ ಮಾಡ್ತಾ ಇರುವವರನ್ನ ಬದಲಾಯಿಸುವ ನಿಟ್ಟಿನಲ್ಲಿ ಅವರ ಆ್ಯಕ್ಟಿಂಗು ನಿಜವಾಗ್ಲೂ ಭಯ ಹುಟ್ಟಿಸುತ್ತೆ. ಈ ಥರ ಕ್ಯಾರೆಕ್ಟರ್ಗಳಿಗೆ ಅಂದರೆ ಸಿನಿಮಾದಲ್ಲಿ ಇರುವಂತಹ ನೆಗೆಟಿವ್ ಕ್ಯಾರೆಕ್ಟರ್ಗಳೇನಿದೆ ಆ ತರಹದ ಕ್ಯಾರೆಕ್ಟರ್ಗಳು ನಿಜ ಜೀವನದಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಭಯ ಹುಟ್ಟಿಸುವಂತಹ ಕ್ಯಾರೆಕ್ಟರ್ನ ಪ್ರಿಯಾ ಅವರು ಒಬ್ಬ ಪೊಲೀಸ್ ಅಧಿಕಾರಿಯ ರೋಲ್ನಲ್ಲಿ ಮಾಡಿ ತೋರಿಸಿದ್ದಾರೆ, ಅಚ್ಚುಕಟ್ಟಾಗಿ ಮಾಡಿ ತೋರಿಸಿದ್ದಾರೆ ಅಂದರೆ ತಪ್ಪಾಗಲ್ಲ. ಭೀಮನೇ ಆಗಿರಲಿ, ಬಲರಾಮನೇ ಆಗಿರಲಿ, ಈ ಮರ್ಡರ್ಗೆ ಸಂಬಂಧಪಟ್ಟವ್ರು ಯಾರೇ ಆಗಿರಲಿ ಎನ್ಕೌಂಟರ್ ಮಾಡಿ ಬಿಸಾಕಿ. ಸೊ ಇದಿಷ್ಟು ಭೀಮಾದ ಕತೆ. ದಯಮಾಡಿ ಯಾರೆಲ್ಲ ಸಿನಿಮಾ ಇನ್ನೂ ನೋಡಿಲ್ಲ, ಇವತ್ತು ನಾಳೆ ನೋ ಡೌಟ್ ಈ ಸಿನಿಮಾ ತುಂಬ ದಿನಗಳ ಕಾಲ ಥಿಯೇಟರ್ನಲ್ಲಿ ಓಡುತ್ತೆ. ಥಿಯೇಟರ್ ಮಾಲೀಕರ ಮುಖದಲ್ಲಿ ಮತ್ತೆ ನಗುವನ್ನು ತರಿಸುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಇನ್ನು ಯಾರೆಲ್ಲ ಸಿನಿಮಾ ನೋಡಿಲ್ಲ ಅವರು ಹೋಗಿ ಸಿನಿಮಾವನ್ನು ನೋಡ್ಕೊಬನ್ನಿ. ಯಾರೆಲ್ಲ ಸಿನಿಮಾ ನೋಡಿದಿರಾ, ನಿಮ್ಗೇನು ಅನ್ನಿಸ್ತು, ನನಗೆ ಅನಿಸಿದ ಥರನೇ ನಿಮಗೂ ಕೂಡ ಅನ್ನಿಸ್ತಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.